ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿದೆ. ಈಗ ಸಿದ್ದರಾಮಯ್ಯನವರೇ ಪೂರ್ಣ ಪ್ರಮಾಣದಲ್ಲಿ CM ಆಗಿರ್ಬೇಕಂತೇಳಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಹಿತ ಏನು ಅಪೇಕ್ಷೆ ಪಡ್ತಿದ್ದಾರೆ. ಸದ್ಯ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ನಾಲ್ವಡಿಗೆ ಗ್ರಾಮದಲ್ಲಿದೆ. ನಾಲ್ವಡಿ ಗ್ರಾಮದಲ್ಲಿ ಸಹಿತ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರೇ 5 ವರ್ಷ ಪೂರ್ಣ ಪ್ರಮಾಣದಲ್ಲಿ CM ಆಗಿ ಮುಂದುವರಿಬೇಕಂತೇಳಿ ದೇವರಲ್ಲಿ ಹರಕೆ ಸಹಿತ ಈಗ ಹೊತ್ಕೊಂಡಿರುವಂಥದ್ದು. ಸದ್ಯ ಈ ನಾಲ್ವಡ್ಗಿ ಗ್ರಾಮದಲ್ಲಿ ಏನು ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ ವತಿಯಿಂದ ಇವರು ಕೆಲವೊಂದಿಷ್ಟು ಯುವಕರು ದೀರ್ಘ ದಂಡ ನಮಸ್ಕಾರ ಹಾಕೋ ಮೂಲಕ 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಈ ನಾಲ್ವಡ್ಗಿ ಗ್ರಾಮದ ಪ್ರಮುಖ ಏನು ರಸ್ತೆ ಇದೆ, ಪ್ರಮುಖ ರಸ್ತೆಯಿಂದ ಈ ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನ ಇದೆ, ಒಂದು ಬೀರ್ಲಿಂಗೇಶ್ವರ ದೇವಸ್ಥಾನದವರೆಗೆ ಇಬ್ಬರು ಯುವಕರು ಸಿದ್ದರಾಮಯ್ಯನವರೇ ಮುಂದುವರಿಬೇಕು CM ಆಗಿ 5 ವರ್ಷ ಪೂರ್ಣ ಪ್ರಮಾಣದಲ್ಲಿ CM ಆಗಿರ್ಬೇಕಂತೇಳಿ ದೇವರಲ್ಲಿ ಹರಕೆ ಕೂಡ ಹೊತ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ದೀರ್ಘದಂಡ ನಮಸ್ಕಾರ ಆಗ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಏನು ಬ್ಯಾನರ್ಗಳನ್ನು ಇಟ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಸಹಿತ ಬಂದಿರುವಂಥದ್ದು ನೀವು ನೋಡ್ಬೋದು. ಈ ಒಂದು ಗ್ರಾಮದ 10 ಜನ ಏನು ಗ್ರಾಮಸ್ಥರಾಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರ ಬ್ರಿಗೇಡ್ನ ಕೆಲವೊಂದಿಷ್ಟು ಸದಸ್ಯರು ಸಹಿತ ದೇವರಲ್ಲಿ ಹರಕೆ ಕೂಡ ಹೊತ್ಕೊಂಡಿದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಈಶ್ವರ್ ಖಂಡ್ರೆ, ಈ ರೀತಿ ಹಲವು ಸಚಿವರ ಭಾವಚಿತ್ರ ಅಂದರೆ ಪೋಸ್ಟರ್ಗಳನ್ನು ಹಿಡ್ಕೊಂಡು ದೇವರ ಹತ್ರ ದೇವಸ್ಥಾನಕ್ಕೆ ಬಂದರೆ ದೇವರಲ್ಲಿ ವಿಶೇಷ ಪೂಜೆ ಸಹಿತ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರ್ಬೇಕಂತೇಳಿ ದೇವರಲ್ಲಿ ಈಗ ಹರಕೆ ಕೂಡ ಹೊತ್ಕೊಂಡಿರ್ತಾರೆ. ಸದ್ಯ ನನ್ನ ಜೊತೆ ಸಿದ್ದರಾಮಯ್ಯನವರ ಬ್ರಿಗೇಡ್ ಅಂದರೆ ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ನ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಆದಮೇಲೆ ಈಗ ಅವರು ಏನು ಪವರ್ ಶೇರಿಂಗ್ ವಿಚಾರ ಅಂದರೆ DK ಶಿವಕುಮಾರ್ CM ಆಗಬೇಕು, ಈಗ ಮುಂದಿನ ಅವಧಿಗೆ CM ಆಗಬೇಕಂತೇಳಿ ಏನು ಸಾಕಷ್ಟು ಫೈಟ್ ನಡೀತಿದೆ. ಈಗ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರೇ CM ಆಗಬೇಕಂತೇಳಿ ತಾವು ಯಾವ ರೀತಿ ಹರಕೆ ಹೊತ್ಕೊಂಡು ಏನೇನು ಮಾಡ್ತಾಯಿದ್ರಿ ಇವತ್ತಂತ? ಈಗ ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ವತಿಯಿಂದ ಬ್ರಿಗೇಡ್ ವತಿಯಿಂದ ನಾವು ಇವತ್ತು ಬೀರಲಿಂಗ ದೇವಸ್ಥಾನ ನಾಲ್ವಡಿ ಗ್ರಾಮದಲ್ಲಿ ನಾವು ಪೂಜೆ ಪುನಸ್ಕಾರವನ್ನು ಮಾಡಿದ್ದೇವೆ. ಏನಪ್ಪ ಅಂದರೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಸಿದ್ಧಾಂತಗಳನ್ನು ಒಳಗೊಂಡಿರೋದು ಸಿದ್ದರಾಮಯ್ಯ ಸಾಹೇಬರು. ನಾವು ಬುದ್ಧನ ನೋಡಿಲ್ಲ, ಬಸವಣ್ಣ ನೋಡಿಲ್ಲ, ಅಂಬೇಡ್ಕರ್ ನೋಡಿಲ್ಲ, ಬಟ್ ಅವ್ರ ಸಿದ್ಧಾಂತಗಳನ್ನು ಗೊತ್ತು ನಮಗೆ. ಆ ಸಿದ್ಧಾಂತಗಳನ್ನು ಯಾರ ಮುಖಾಂತರ ನೋಡ್ತಾ ಇದ್ದೀವಿ ನಾವು? ಸಿದ್ದರಾಮಯ್ಯನ ಮುಖಾಂತರ ನೋಡ್ತಾ ಇದ್ದೀವಿ. ಈಗ ಜನರ ತೀರ್ಪು ಏನಾಗಿದೆ ಅಂದರೆ ಸಿದ್ದರಾಮಯ್ಯ CM ಇರ್ತಂತಾನೆ 5 ವರ್ಷ ಇರ್ತಾನಂತಾನೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು 136 ಸೀಟ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀವಿ. ಮತ್ತೇನಪ್ಪ ಅಂದರೆ ಎಲ್ಲ ಶಾಸಕರು ಕೂಡ ಶಾಸಕರ ಆಯ್ಕೆಯಿಂದನೇ ಆಗಿರೋದು ಸಿದ್ದರಾಮಯ್ಯನವರು. ಈಗಿನ ಸೆಂಟ್ರಲ್ಲಿ ಒಂದು 2.5 ವರ್ಷ ಆಗೋಣ ಈ ಥರ ನೀವೇನಾದರೂ ಜನರ ಭಾವನೆ ಜೊತೆ ನೀವೇನಾದರೂ ಈ ಥರ ಮಾಡಿದರೆ, ತೊಂದರೆ ಆದರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಜನರ ತೀರ್ಪೇ ಅಂತಿಮ ತೀರ್ಪು. ಒಂದು ವೇಳೆ ಜನರ ತೀರ್ಪು ವಿರೋಧವಾದರೆ ಸರ್ಕಾರನೂ ಇರಲ್ಲ, ಜನಪ್ರತಿನಿಧಿಗಳು ಇರಲ್ಲ, ಈ ಸರ್ಕಾರನೇ ಇರೋದಿಲ್ಲ. ಹಾಗಾಗಿ ದಯಮಾಡಿ ಜನಪ್ರತಿನಿಧಿಗಳನ್ನು ಏನು ಜನರು ಅದರಲ್ಲ, ಜನರ ಆಯ್ಕೆ ಏನದಲ್ಲ, ಆ ಜನರ ಆಯ್ಕೆಗೆ, ಆ ಜನರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ನೀವು ಮಾಡಬೇಡ್ರಿ. ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಂದನೇ ಇವತ್ತು ಹೆಣ್ಮಕ್ಳು ಕೂಡ ಕೇಳ್ತಾ ಇದ್ದಾರೆ ಫೋನ್ ಮುಖಾಂತರ, ಯಾಕಪ್ಪ ಇದು ಇಳಿಯೋದು ಗ್ಯಾರಂಟಿ ಅದನ್ನೇ? ಇಲ್ಲ ಇಳಿಯಂಗಿಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಇಳಿಯೋಕ್ಕೂ ಬಿಡೋಂಗಿಲ್ಲ ಅಂತ ಶಾಸಕರ ಆಯ್ಕೆ ಆಗಿರೋದ್ರಿಂದ ಅವರನ್ನು ಸಂಪೂರ್ಣವಾಗಿ 5 ವರ್ಷ ಸುಭದ್ರವಾಗಿ ಸರ್ಕಾರ ನಡೆಸಿಕೊಡಲು ಅನುವು ಮಾಡಿಕೊಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇದು ಸಿದ್ದರಾಮಯ್ಯ ಬ್ರಿಗೇಡ್ನ ಅಧ್ಯಕ್ಷರು ಹೇಳುವಂಥ ಮಾತಾಗಿದೆ. ಏನು ಹಲವು ಭಾಗ್ಯ ಕೊಟ್ಟಾದ ಭಾಗ್ಯದಾತ ಅನ್ನದಾತ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣ ಪ್ರಮಾಣದಲ್ಲಿ CM ಆಗಿರಬೇಕು. ಜೊತೆಗೆ ಏನು ಅವರನ್ನು ಕೆಳಗಿಳಿಸಿದರೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಏನು ಅವರು 5 ವರ್ಷ ಪೂರ್ಣ ಪ್ರಮಾಣದಲ್ಲಿ CM ಆಗಿರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಬೆಂಬಲ ಕೊಟ್ಟು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ ಗೆಲ್ಲಿಸುವಂಥ ಕೆಲಸ ಕೂಡ ಆಗಿದೆ. ಹೀಗಾಗಿ CM ಸಿದ್ದರಾಮಯ್ಯನವರು 5 ವರ್ಷ ಇರಬೇಕಂತೇಳಿ ಸಿದ್ದರಾಮಯ್ಯ ಅಭಿಮಾನಿಗಳ ಅಪೇಕ್ಷೆ ಆಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.